ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸರಕಾರಿ ಪಡಿತರ ವಿತರಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ತಹಸೀಲ್ದಾರರಿಗೆ ಮನವಿ. ಗಂಗಾವತಿ ಪಡಿತರ ವಿತರಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗಂಗಾವತಿ ತಾಲೂಕು ಸರಕಾರಿ ಪಡಿತರ ವಿತರಕರ ಸಂಘದ ನೇತೃತ್ವದಲ್ಲಿ ಗುರುವಾರ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕೆ. ಮಂಜುನಾಥ್ ಮಾತನಾಡಿ, ಪಡಿತರ ವಿತರಣೆಯ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ಎದುರಾಗುತ್ತಿದ್ದು, ಇದರಿಂದ ಗ್ರಾಹಕರೊಂದಿಗೆ ವಿತರಕರಿಗೆ ಮಾತಿನ ಚಕಮಕಿ ನಡೆಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದರಿಂದ ಪಡಿತರ ವಿತರಕರು ಹಾಗೂ ಗ್ರಾಹಕರ ನಡುವೆ ವಿರಸ ಉಂಟಾಗುತ್ತಿದೆ. ಆದ್ದರಿಂದ ಆಹಾರ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಪಡಿತರ ವಿತರಣೆಗೆ ಸಮರ್ಪಕ ಸರ್ವರ್ ವ್ಯವಸ್ಥೆ ಕಲ್ಪಿಸಲು ವಿಶೇಷ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ಇತ್ತೀಚಿನ ಸರ್ಕಾರದ ಆದೇಶದಂತೆ ಪಡಿತರ ವಿತರಣೆಗೆ ನಿಗದಿಪಡಿಸಿರುವ ಹೆಚ್ಚಿನ ಸಮಯವನ್ನು ಮರುಪರಿಶೀಲಿಸಿ ವಿತರಕರಿಗೆ ಅನುಕೂಲವಾಗುವಂತೆ ಸೂಕ್ತ ವೇಳಾಪಟ್ಟಿ ನಿಗದಿಪಡಿಸಬೇಕು. ಅಲ್ಲದೆ ಪಡಿತರ ವಿತರಕರ ಕಮಿಷನ್ ಹೆಚ್ಚಳ ಮಾಡಬೇಕು. ವಿಕಲಚೇತನರು ಹಾಗೂ ವಯೋವೃದ್ಧರು ನಿಗದಿತ ದಿನಾಂಕದಂದು ಪಡಿತರ ಪಡೆಯಲು ಸಾಧ್ಯವಾಗದ ಸಂದರ್ಭಗಳಲ್ಲಿ ಹೆಚ್ಚುವರಿ ದಿನಗಳನ್ನು ಕಲ್ಪಿಸುವ ಮೂಲಕ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಪಂಪನಗೌಡ, ಕಾರ್ಯದರ್ಶಿ ಫಯ್ಯಾಜ್, ರಾಜಶೇಖರ, ರಾಜೇಂದ್ರ ರಾವ್, ವೀರಭದ್ರಪ್ಪ, ಲಿಂಗಪ್ಪ, ಸರಸ್ವತಿ, ಶ್ವೇತಾ, ಶಿವಮ್ಮ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಆಹಾರ ಧಾನ್ಯಗಳನ್ನು ಒದಗಿಸುವುದಾಗಿದೆ. ಆದರೆ ನಿರಂತರ ಸರ್ವರ್ ಡೌನ್ ತಾಂತ್ರಿಕ ದೋಷಗಳಿಂದಾಗಿ ಈ ವ್ಯವಸ್ಥೆಯ ಸಾರ್ವಜನಿಕರಿಗೆ ತೊಂದರೆ ಪರಿಣಮಿಸುತ್ತಿದೆ. ಸರ್ವರ್ ಡೌನ್ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು. ತಾಂತ್ರಿಕ ದೋಷಗಳು ಉಂಟಾದ ಸಂದರ್ಭದಲ್ಲಿ ಪರಿಹಾರ ವ್ಯವಸ್ಥೆ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ಪಡಿತರ ಪಡೆಯಲು ಸಾಧ್ಯವಾಗದ ಫಲಾನುಭವಿಗಳಿಗೆ ಮುಂದಿನ ತಿಂಗಳ ಪಡಿತರ ನೀಡಲು ಸೂಕ್ತ ವ್ಯವಸ್ಥೆ ಮಾಡಬೇಕು. ವೃದ್ಧರು, ಅಂಗವಿಕಲರು, ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ತಪ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ಪಡಿತರ ವಿತರಕರ ಮೇಲೆ ಉಂಟಾಗುವ ಅನಗತ್ಯ ಒತ್ತಡವನ್ನು ನಿರ್ವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಪಡಿತರ ವಿತರಕರ ಕಮಿಷನ್ ಹಣ ಹೆಚ್ಚಳ ಕುರಿತು ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಒಂದು ದೇಶ ಒಂದು ಪಡಿತರ ಚೀಟಿ ಎಂಬ ಪರಿಕಲ್ಪನೆಯಂತೆ ದೇಶಾದ್ಯಂತ ಪಡಿತರ ವ್ಯವಸ್ಥೆಯನ್ನು ಸಮಾನತೆ ಮತ್ತು ನ್ಯಾಯಯುತ ಮಾನದಂಡಗಳ ಜಾರಿಗೊಳಿಸುವ ಅಗತ್ಯವಿದೆ. ಅದೇ ರೀತಿ ಒಂದು ದೇಶ ನ್ಯಾಯಯುತ ಕಮಿಷನ್ ಎಂಬ ತತ್ವದಡಿ ಪಡಿತರ ವಿತರಕರಿಗೂ ಸಮರ್ಪಕ ಕಮಿಷನ್ ನೀಡಬೇಕು ಎಂದು ಮನವಿ ಮಾಡುತ್ತೇವೆ. ನೆರೆ ರಾಜ್ಯಗಳ ಹಾಗೂ ಇತರ ರಾಜ್ಯಗಳ ಪಡಿತರ ವಿತರಕರಿಗೆ ನೀಡಲಾಗುತ್ತಿರುವ ಕಮಿಷನ್ ಹಣಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ದೊರೆಯುತ್ತಿರುವ ಕಮಿಷನ್ ಹಣವು ಪ್ರಸ್ತುತ ವೆಚ್ಚಗಳಿಗೆ ಅನುಗುಣವಾಗಿಲ್ಲ ಎಂಬುದು ಪಡಿತರ ವಿತರಕರ ನ್ಯಾಯಬೆಲೆಂಗಡಿಯರ ಅಳಲಾಗಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಕಮಿಷನ್ ಹಣವನ್ನು ಕ್ವಿಂಟಲ್ಗೆ ಕನಿಷ್ಠ 200 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣಕ್ಕೆ ಕಲ್ಪಿಸುವಂತೆ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಮನವಿ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ, ಔಷಧಗಳ ದರ, ಇಂಧನ ಬೆಲೆ, ವಿದ್ಯುತ್ ಹಾಗೂ ಇನ್ನಿತರ ವಿವರಣೆ ವೆಚ್ಚಗಳನ್ನು ಹೆಚ್ಚಾಗಿವೆ. ಶಾಲೆ ಕಾಲೇಜುಗಳ ಶುಲ್ಕ ಸೇರಿದಂತೆ ಕುಟುಂಬ ನಿರ್ವಹಣೆ ವೆಚ್ಚವು ಗಣನೀಯವಾಗಿ ಏರಿಕೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಡಿತರ ಅಂಗಡಿಗಳ ನಿರ್ವಹಿಸುವ ವಿತರಕರಿಗೆ ಪ್ರಸ್ತುತ ಕಮಿಷನ್ ಹಣದಿಂದ ಅಂಗಡಿಯ ಬಾಡಿಗೆ, ವಿದ್ಯುತ್, ಕಾರ್ಮಿಕ ವೆಚ್ಚ ಹಾಗೂ ಇತರ ನಿರ್ವಹಣೆ ಖರ್ಚುಗಳನ್ನು ಭರಿಸುವ ನ್ಯಾಯಬೆಲೆಂಗಡಿಗರಿಗೆ ಮಾಲೀಕರಿಗೆ ಕಷ್ಟಕರವಾಗಿದೆ ಎಂದರೆ ತಪ್ಪಾಗಲಾರದು. ಹೀಗಾಗಿ ಪಡಿತರ ವಿತರಕರ ಕಮಿಷನ್ ಹಣವನ್ನು ತಕ್ಷಣ ಪರಿಷ್ಕರಿಸಿ ಹೆಚ್ಚಿಸುವುದು ಅವರ ಜೀವನೋಪಾಯ ಹಾಗೂ ಸಾರ್ವಜನಿಕರ ವಿತರಣೆ ವ್ಯವಸ್ಥೆಯನ್ನು ಸುಗಮ ವ್ಯವಸ್ಥೆ ದೃಷ್ಟಿಯಿಂದ ಅಗತ್ಯವಾಗಿದೆ. ನಮ್ಮ ಪ್ರಮುಖ ಬೇಡಿಕೆಗಳೆಂದರೆ ನಿರಂತರ ಸರ್ವರ್ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆ ಉಂಟಾದಾಗ ಪರಿಹಾರ ತಾಂತ್ರಿಕ ವ್ಯವಸ್ಥೆ ಜಾರಿಗೊಳಿಸಬೇಕು. ಸರ್ವರ್ ದೋಷದಿಂದ ಪಡಿತರ ವಂಚಿತರಾಗುವ ಫಲಾನುಭವಿಗಳಿಗೆ ಮುಂದಿನ ತಿಂಗಳ ವಿತರಣೆ ವ್ಯವಸ್ಥೆ ಕಲ್ಪಿಸಬೇಕು. ಪಡಿತರ ವಿತರಕರ ಕಮಿಷನ್ ಹಣವನ್ನು ಕ್ವಿಂಟಲ್ಗೆ ಕನಿಷ್ಠ 200 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ಹೆಚ್ಚಿಸಬೇಕು. ಇಂಧನ, ವಿದ್ಯುತ್, ಕಾರ್ಮಿಕ ಹಾಗೂ ಅಂಗಡಿಗಳ ನಿರ್ವಹಣೆ ವೆಚ್ಚಗಳ ಹೆಚ್ಚಳವನ್ನು ಪರಿಗಣಿಸಿ ಕಾಲಕಾಲಕ್ಕೆ ಕಮಿಷನ್ ಬಿಡುಗಡೆ ಮಾಡಬೇಕೆಂದು ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಮನವಿ ಮಾಡುತ್ತದೆ. ಒಂದು ದೇಶ ಒಂದು ಪಡಿತರ ಚೀಟಿ ಮಾದರಿಯಲ್ಲಿ ನ್ಯಾಯಯುತ ಹಾಗೂ ಸಾಮಾನ್ಯ ಕಮಿಷನ್ ವ್ಯವಸ್ಥೆ ಜಾರಿಗೊಳಿಸಬೇಕು. ಆದ್ದರಿಂದ ಮಾನ್ಯರು ಮೇಲ್ಕಂಡ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸರ್ವರ್ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಬೇಕು. ಜೊತೆಗೆ ಪಡಿತರ ವಿತರಕರ ಕಮಿಷನ್ ಹಣವನ್ನು ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಎಲ್ಲ ಪ್ರಮುಖ ಬೇಡಿಕೆಗಳನ್ನು ನಿರ್ವಹಿಸುತ್ತಿದ್ದರೆ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದ ಮಾಲೀಕರು ಉಗ್ರವಾಗಿ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆಂದು ನ್ಯಾಯಬೆಲೆಂಗಡಿಯ ಮಾಲೀಕರ ಪರವಾಗಿ ಮಾನ್ಯ ತಹಸೀಲ್ದಾರ್ ಇವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಸಂಘ ನೀಡಿದ ವಿವಿಧ ಬೇಡಿಕೆಗಳು, ಅದರಲ್ಲಿ ಮುಖ್ಯವಾಗಿ ನಿರಂತರ ಸರ್ವರ್ ಡೌನ್ ಸಮಸ್ಯೆ ನಿವಾರಣೆ ಮತ್ತು ನ್ಯಾಯಯುತ ಕಮಿಷನ್ ಹಣ ಹೆಚ್ಚಳ ಮಾಡುವ ಕುರಿತು ಏನು ಮನವಿ ಪತ್ರ ನೀಡಿದ್ದಾರೆ. ಸದರಿ ವಿಷಯದ ಕುರಿತು ಈ ಮೇಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಕೂಡ ವರ್ಗಾಯಿಸ್ತೀವಿ. ಈ ಸರ್ವರ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಹೇಳಬೇಕು ನಮ್ಮ
ಕೆಲವೊಂದು ಇದ್ರೆ ಅದನ್ನ ಸರ್ವರ್ ಏನು ಸಮಸ್ಯೆ ಇದೆ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಮೇಲಾಧಿಕಾರಿ ಮುಖಾಂತರ ಇದಕ್ಕೆ ಸರ್ಕಾರಕ್ಕೆ. ಆದರೆ ಪ್ರಸ್ತುತ ಏನಿದೆ ಸ್ಟೇಟ್ ಇಶ್ಯೂ ಅದೇ ಎರಡು ತಮ್ಮ ಮಾಡಕ್ಕೆ ಸರ್, ಹಿಂಗಾಗಿ ಸಮಸ್ಯೆ ಬರ್ತಾ ಇದೆ. ಒಂದಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು ಅಲ್ಲ, ಅದೇ ಸ್ಟೇಟ್ ಇಶ್ಯೂ ಬಗ್ಗೆ ಈಗಾಗಲೇ ತಾವು ಬರ್ದಿದ್ದೀರಿ. ಇದು ಏನಂತ ತಮ್ಮ ಬೇಡಿಕೆ ಇದೆ, ಅದು ಸರ್ವರ್ ಅನ್ನೋದು ಇಲ್ಲಿ ನಮ್ಮಿಂದನೂ ಒಂದಾದ್ರೆ ಆಗೋದಿಲ್ಲ. ಈಸಿಯಾಗಿ ಹೋಗುತ್ತೆ ಸರ್. State- ಡೈಲಿ 305 state ಕೊಡ್ತೀವಿ ಸರ್, ಏನು ಸಮಸ್ಯೆ ಇಲ್ಲ. ಅಲ್ಲ, ಅದೇ ಈ ಎರಡು ಮಾಡಿದಕ್ಕೆ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ಬಂದಿರಲ್ಲ. ಸರ್ ಅಷ್ಟೇ. ಅವ್ರು ಒಂದೇ ಮಾಡಿದ್ರೆ ಸಮಸ್ಯೆ ಇರಂಗಿಲ್ಲ ಸರ್ ಅಂತ. ಈ ಸರಿ ಏನಾಗಿದೆ, ಒಂದು ತಿಂಗಳ ಪೂರ್ತಿ ಸರ್ವರ್ ಹಿಂಗೆ ಐತಿ. ಒಂದು ದಿವಸ 2 ದಿವಸ ಏನೋ ಸರಿಗೆ ಬಂದಿರ್ಬೋದು, ಆದ್ರೆ ಪೂರ್ತಿ ಒಂದು ತಿಂಗಳ ಪೂರ್ತಿ ಹಿಂಗೆ ಇದ್ದಾಗ ಭಾಳ ಹಿಂಸೆ ಆಗಿಬಿಟ್ಟಿದೆ ಸರ್. ನ್ಯಾಯಬೆಲೆ ಅಂಗಡಿ ವಿತರಕರಿಗೆ ಎಷ್ಟು ಹಿಂಸೆ ಅಂದರೆ ಜನರದ ಇದು. ಆಮೇಲೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ತೆರೆದಿರ್ಬೇಕಂತ ಒಂದು ಹೊಸ ಆದೇಶ ಬಂದೈತಿ. ಸರ್ಕಾರ ದಯಮಾಡಿ ಆ ಆದೇಶವನ್ನು ಮೊದಲು ವಾಪಸ್ ಪಡಿಬೇಕು. ಯಾಕಂದರೆ ನಾವು ಕೂಡ ನಮಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರಚಿಸಿದಂಥ ಒಂದು ಸಂವಿಧಾನದ ಒಂದು ಕಾನೂನು ಅಡಿಯಲ್ಲಿ ಒಂದು ದಿವಸಕ್ಕೆ 24 ತಾಸಲ್ಲಿ 8 ತಾಸು ಕೆಲಸ ಮಾಡಲಿಕ್ಕೆ, ಇನ್ನು 8 ತಾಸು ಅವರ ಕುಟುಂಬ ನಿರ್ವಹಣೆಗಾಗಿ, ಮತ್ತೆ 8 ತಾಸು ಅವರ ವಿಶ್ರಾಂತಿಗಾಗಿ ಅಂತೇಳಿ ಒಂದು ಸಂವಿಧಾನ ಅಡಿಯಲ್ಲಿ ಕಾರ್ಮಿಕ ಇಲಾಖೆ ಇದರಲ್ಲೇ ವ್ಯಾಪ್ತಿಗೆ ಬರ್ತಾ ಇದೆ. ದಯಮಾಡಿ ತಾವು ಇಲಾಖೆಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮೊದಲು ಇದನ್ನು ಆದೇಶವನ್ನು ವಾಪಸ್ ಪಡೆದು ಮೊದಲಾಗಿ ಇದ್ದಂಥ ಸಮಯವನ್ನು ಬೆಳಗ್ಗೆ 8ರಿಂದ 12 ಗಂಟೆ ಮಧ್ಯದಲ್ಲಿ ಊಟದ ಅವಧಿನ ಮುಗಿದು ಮತ್ತೆ ಸಾಯಂಕಾಲ 4 ಗಂಟೆಯಿಂದ 8 ಗಂಟೆವರೆಗೆ ಏನು ಸರ್ವರ್ ಇತ್ತು ಅದನ್ನೇ ಕೊಡ್ರಿ. ದಯಮಾಡಿ ನಮಗೆ ಈ ಒಂದು 6ರಿಂದ 10 ಗಂಟೆ ಒಂದು ಸಮಯವನ್ನು ದಯಮಾಡಿ ಅದನ್ನು ಮೊದಲು ಕ್ಯಾನ್ಸಲ್ ಮಾಡಿರಿ ಅಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೀವಿ. ಗಳಿಂದ ನಿರಂತರವಾಗಿ ಉಂಟಾಗ್ತಿರುವ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಕರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ, ಕಾಯ್ತಿದ್ದಾರೆ. ಸರ್ವರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಕಾರಣ ಪಡಿತರ ವಿತರಣೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಈ ಸಮಸ್ಯೆಯಿಂದ ನ್ಯಾಯಬೆಲೆ ಅಂಗಡಿಯ ಮಾಲೀಕರು, ಸಾರ್ವಜನಿಕರು ಆಕ್ರೋಶ ಹಾಗೂ ಒತ್ತಡವನ್ನು ಪ್ರತಿದಿನ ಎದುರಿಸುತ್ತಿದ್ದಾರೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಹಳಷ್ಟು ಬೇಸತ್ತು ಹೋಗಿದ್ದಾರೆ. ಕೆಲವೊಂದು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಈಗಾಗಲೇ ಬಿಪಿ, ಶುಗರ್ ಸೇರಿದಂತೆ ಆರೋಗ್ಯ ಸಮಸ್ಯೆಯನ್ನು ಹೊಂದಿದ್ದು, ನಿರಂತರ ಸರ್ವರ್ ಸಮಸ್ಯೆಯಿಂದಾಗಿ ಒತ್ತಡ ಹೆಚ್ಚಾಗಿ ಅವರ ಆರೋಗ್ಯದ ಮೇಲೆ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ. ಸರ್ಕಾರ ಈ ಯೋಜನೆಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಕಾರ್ಯನಿರ್ವಹಿಸುವ ನ್ಯಾಯಬೆಲೆ ಅಂಗಡಿಯ ಮಾಲೀಕರ ಪರಿಸ್ಥಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಆದ್ದರಿಂದ ಸಾರ್ವಜನಿಕರು ಹಾಗೂ ನ್ಯಾಯಬೆಲೆ ಅಂಗಡಿ ಮಾಲೀಕರ ಹಿತದೃಷ್ಟಿಯಿಂದ ಆದಷ್ಟು ಶೀಘ್ರವಾಗಿ ಸರ್ವರ್ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಿ ಪಡಿತರ ವಿತರಣೆಯ ಸುಗಮವಾಗಿ ನಡೆಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಏನು ಇವತ್ತು ಸರಿಪಡಿಸ್ತು ಅಂತ ಹೇಳಿದ್ರು. ಸರ್ ಒಂದು ಆಮೇಲೆ ಅವರು ಕೇಳ್ತಾ ಇರೋದ್ರಿಂದ ಕೊಟ್ಟು ಏನು ಪ್ರಯೋಜನ ಆಯ್ತು? ಸೊ ಅದನ್ನ ಪಾಪ ಒಂದಿನ 2 ದಿನ ಅವರು ನಕ್ಕಂತ ನಮ್ಮ ಹತ್ರನೇ ಆಡ್ಕಂತ ಚೆನ್ನಾಗೇ ಕೂತ್ಕೊಂಡಿದ್ರು. 3ನೇ ದಿವಸ 4ನೇ ದಿವಸ ಆದ್ಮೇಲೆ ಅವ್ರಿಗೂ ಸ್ವಲ್ಪ BP, ಶುಗರು ರೈಸ್ ಆಗ್ತಾ ಬಂತು. ಅವ್ರೇನು ಸರ್ಕಾರದ್ದು ಸಮಸ್ಯೆನ ಒಂದು ಕಾರಣಕ್ಕೆ 2-3 ದಿವಸ ಸುಮ್ಮನೆ ಇದ್ರು. ಒಂದು ವೇಳೆ ನಮ್ಮಿಂದ ಏನಾರ ಸಮಸ್ಯೆ ಆಗಿದ್ರೆ ನಮ್ಮನ್ನು ಅವತ್ತೇ ಬಿಡ್ತಿರ್ಲಿಲ್ಲ. ವಿಧವಾದ ಭಾಷೆಗಳಿಂದ ನಮ್ಮನ್ನು ನಿಂದಿಸ್ತಾ ಇದ್ರು. ಆದರೆ ಈ ಸರಿ ಮಾತ್ರ ನಾವೆಲ್ಲ ಒಂದು ಸೊಸೈಟಿಯವರಾಗ್ಲಿ ನ್ಯಾಯಬೆಲೆ ಅಂಗಡಿಯವರು ನಾವು ಇಷ್ಟು ವರ್ಷ ಅವ್ರ ಹತ್ರ ಏನೋ ಒಂದು ಬಂಧುತ್ವ ಕಾಪಾಡ್ಕೊಂಡ್ ಬಂದಿದ್ವಿ. ಅದನ್ನ ನಮಗೆ ಈ ತಿಂಗಳು ಮಾತ್ರ ಸರ್ಕಾರದಿಂದ ನಮ್ಮ ಮಾನ ಹರಾಜಾಯ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸರ್. ಅದಕ್ಕೆ ದಯವಿಟ್ಟು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಇದನ್ನ ತಿಳಿಸಿ ನಮ್ಮ ಒಂದು ಈ ಆಗ್ತಾ ಇರೋ ನೋವನ್ನ ಸರಿಪಡಿಸಕ್ಕೆ ನಾವು ನಮ್ಮೆಲ್ಲರ ಪರವಾಗಿ ನಿಮ್ಮ ಹತ್ರ ಕೇಳ್ಕೊಂತೀವಿ. ಅಷ್ಟೇ ಹೆಚ್ಚಿಗೆ ಆಗ್ತಾ ಇದ್ದಿಲ್ಲ. ಬೆಳಗ್ಗೆ 6 ಗಂಟೆಗೆ ಬಂದ್ರೂ ಅಷ್ಟೇ ಇದೆ, 8 ಗಂಟೆಗೆ ಬಂದ್ರೂ ಅಷ್ಟೇ ಇದೆ ಸರ್.